ಸರ್, ಈಗ ನಾವು NIIT ಪರ್ಮನೆಂಟ್ ಸ್ಟಾಫು. ನಾವು ಕಳೆದ 15 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈಗ 2022ರಲ್ಲಿ ಈ NIE ಮ್ಯಾನೇಜ್ಮೆಂಟ್ ಅವರು ಅಲ್ಲಿ ನಮ್ಮದು ಬೆಮೆಲ್ ಹತ್ರ ಇನ್ನೊಂದು 25 ಎಕರೆಯಲ್ಲಿ ಒಂದು ಕಾಲೇಜ್ ಇದೆ. ಆ ಕಾಲೇಜ್ನ ಇದ್ರ ಜೊತೆಗೆ ವಿಲೀನ ಮಾಡ್ತೀನಿ ಅಂತ ಒಂದು ಒಪ್ಪಂದ ಮಾಡ್ಕೊಂಡ್ರು. ಆದರೆ NOC ತಗೋಬೇಕಾದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸಿಂದ ಎಲ್ಲ ಪರ್ಮನೆಂಟ್ ಸ್ಟಾಫ್ನ NIಗೆ ರೀಲೊಕೇಟ್ ಮಾಡಿ ಅಂದರೆ ಇಲ್ಲಿಗೆ ತಗೊಂಡು ಇಲ್ಲಿಯ ಒಂದು ವೇತನ ಶ್ರೇಣಿಯನ್ನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ತದನಂತರ 2025 ಜೂನ್ 13ರಂದು ಏಕಾಏಕಿ ನಮ್ಮನ್ನು ಯಾವುದೇ ನೋಟಿಸ್ ಕೊಡದೆ, ನಮ್ಮಿಂದ ಯಾವುದೇ ವಿವರಣೆ ಪಡೆದೇ ನಮ್ಮನ್ನು ಏಕಾಏಕಿ ಕೆಲಸದಿಂದ ವಜಾ ಮಾಡಿದ್ದಾರೆ. ನಮಗೆ ಆವಾಗ ಭಾಳ ಭ್ರಮ ನಿರಸನ ಉಂಟಾಯಿತು. ತತ್ಕ್ಷಣದಲ್ಲಿ ನಾವು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ವಿ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಯಲ್ಲೂ ದಾವೆ ಹೂಡಿದ್ವಿ. ನಮಗೆ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಆರ್ಡರ್ ಆಗಿದೆ ಸರ್, ವಿತೌಟ್ ಬ್ರೇಕ್ ಅವ್ರಿಗೆ ಯಾವುದೇ ರೀತಿ ಸರ್ವಿಸ್ನ ಬ್ರೇಕ್ ಮಾಡದೆ ಅವ್ರಿಗೆ ಕೆಲಸನ ಮುಂದುವರಿಸಬೇಕು ಅಂತ ಆರ್ಡರ್ ಆಗಿದೆ. ಆದ್ರೂ ಸಹ ಇವುದು ಯಾವುದೇ ಸರ್ಕಾರಿ ಆದೇಶಕ್ಕೆ ಬೆಲೆ ಕೊಡ್ತಿಲ್ಲ. ಮತ್ತು ನ್ಯಾಯಾಲಯ ಮಾನ್ಯ ಹೈಕೋರ್ಟ್ ಇವ್ರಿಗೆ ಸ್ಪಷ್ಟವಾಗಿ ಹೇಳಿದೆ, ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡಿದ್ದೀರಾ ನೀವು. 3 ಜನ ಟ್ರಸ್ಟಿಗಳು ಕೂತ್ಕೊಂಡು, ಮ್ಯಾನೇಜ್ಮೆಂಟ್ ಅವರು 3 ಜನ ಕೂತ್ಕೊಂಡು ನಿರ್ಧಾರ ತಗೊಂಡಿದ್ದೀರಾ. ಇದು ಸಂವಿಧಾನದಲ್ಲಿ, ಕಾನೂನಲ್ಲಿ ಇದು ಯಾವುದೇ ರೀತಿ ಇದಕ್ಕೆ ಮಾನ್ಯತೆ ಇಲ್ಲ. ನೀವು ಕಾನೂನು ಪ್ರಕಾರ ಆರ್ಡರ್ಸ್ ಮಾಡಿ ಅಂತ ಇವ್ರಿಗೆ ಚೀಮಾರಿಯಾಗಿ ಕಳಿಸಿದೆ ಹೈಕೋರ್ಟ್. ಹೈಕೋರ್ಟ್ ಮಾತ್ರ ಇವರು ಬೆಲೆ ಕೊಡ್ತಾ ಇಲ್ಲ. ಸರ್ಕಾರದ ಆದೇಶ ನಾವು ಕೈಲಿಟ್ಕೊಂಡಿದ್ದೀವಿ ಸರ್. ಸರ್ಕಾರಿ ಆದೇಶದಲ್ಲಿ ವಿತೌಟ್ ಬ್ರೇಕ್ ನಮ್ಮನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಯಾವುದೇ ಆದೇಶನೂ ಪಾಲಿಸ್ತಿಲ್ಲ. ಹಂಗಾಗಿ ನಾವು ಪ್ರತಿಭಟನೆ ಕೂತ್ಕೊಳ್ಳೋಕ್ಕೆ ಅನಿವಾರ್ಯ ಆಯಿತು. ಈ ಧರ್ಮದಲ್ಲಿ, ನಮ್ಮ ಧರ್ಮದಲ್ಲಿ ತಂದೆ ತಾಯಿ ಬಿಟ್ರೆ 3ನೇದು ಶಿಕ್ಷಕರಿಗೆ ಬಹಳ ಮಾನ್ಯತೆ ಇದೆ. ಇಡೀ ದೇಶದ ಭವಿಷ್ಯ ರೂಪಿಸುವಂಥ ಶಿಕ್ಷಕರು ಇವತ್ತು ಫುಟ್ಪಾತಲ್ಲಿ ಕೂತಿದ್ರು. ಈ ದರಿದ್ರ ಮ್ಯಾನೇಜ್ಮೆಂಟ್ ಅವರು ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡ್ಕೊಂಡು ಯಾವುದೇ ರೀತಿ ನಮ್ಮನ್ನು ಗಣನೆಗೆ ತಗೊಳ್ಳದೆ ನಮಗೆ ಒಂದು ರೀತಿ ಮಾನವ ವಿರೋಧಿ ಧೋರಣೆನ ಅನುಸರಿಸ್ತಾ ಇದ್ದಾರೆ. ಇದು ಎಂಡ್ ಬರೋ ತನಕ, ತಾರ್ಕಿಕ ಅಂತ್ಯ ಬರೋ ತನಕ ಬಿಡೋದಿಲ್ಲ. ಆ ಉದಯ್ ಶಂಕರ್ ಅನ್ನೋನಿಗೆ ನಿಜವಾಗ್ಲೂ ತಲೆಕೆಡೋಗಿದೆ. ಅವನು ನಿಜವಾಗ್ಲೂ ಇಲ್ಲೆಲ್ಲ ಅವನು ಯಾವುದೇ ಹುದ್ದೆಗೂ ಲಾಯಕ್ಕಿಲ್ಲ. ಅವನ್ನ ತತ್ಕ್ಷಣದಿಂದ ಇಲ್ಲಿ ರಾಜೀನಾಮೆ ಕೊಡಿಸಿ ಇಡೀ ಮ್ಯಾನೇಜ್ಮೆಂಟ್ ಡಿಸಾಲ್ವ್ ಆಗಬೇಕು. ಇಡೀ ಮ್ಯಾನೇಜ್ಮೆಂಟ್ ಡಿಸಾಲ್ವ್ ಆಗಿ ಹೊಸ ಮ್ಯಾನೇಜ್ಮೆಂಟ್ ನಮ್ಗೆ ಯಾರು ಸ್ಪಂದಿಸ್ತಾರೆ ಶಿಕ್ಷಕರಿಗೆ, ನಮ್ಮ ಸಿಬ್ಬಂದಿಗಳಿಗೆ ಅಂಥವ್ರು ಬರಲಿ. ಯಾಕೆಂದರೆ ಇದು ಒಂದು ಲೆಗಸಿ ಇರುವಂಥ, ಒಂದು ಇತಿಹಾಸ ಇರುವಂಥ ಸಂಸ್ಥೆ. ಇಂಥ ಸಂಸ್ಥೆಗೆ ಇಂಥ ಮನೆಯಾಳರು ಬಂದು ಸೇರ್ಕೊಬಿಟ್ಟು ಇಲ್ಲಿ ಸಾರ್ವಜನಿಕರು ಹಣನ ಲೂಟಿ ಹೊಡ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ಸರ್ಕಾರದ ಭಯ ಇಲ್ಲ, ಕಾನೂನು ಸಂವಿಧಾನದ ಬಗ್ಗೆ ಯಾವುದೇ ಗೌರವ ಇಲ್ಲ. ಅಂಬೇಡ್ಕರ್ ಫೋಟೋ ಇಟ್ಕೊಂಡಿರೋದೇ ಇವ್ರಿಗೆ ಆಗ್ತಿಲ್ಲ. ಕಣ್ಣೂರಿ ಬಾಬಾ ಸಾಹೇಬ್ರು ಫೋಟೋ ಇಟ್ಕೊಂಡಿರೋದು ಕಣ್ಣೂರಿ ಇವ್ರಿಗೆ. ಹಂಗಾಗಿ ನಾನು ಎಲ್ರೂ ಕೇಳ್ಕೊತಾ ಇರೋದು, ದಯವಿಟ್ಟು ಇಲ್ಲಿ KR ಕ್ಷೇತ್ರದ MLA ಯಲ್ಲಿಸ್ವಾಮಿ 3 ದಿನದಿಂದ ಮಾಡ್ತಾ ಇದ್ದೀವಿ. ಶ್ರೀವತ್ಸ ಅವರೇ, ನಿಮಗೆ ಮೆಮೊರಂಡಮ್ ಕೊಟ್ಟು ಸಾಕಾಯ್ತು. ನಮಗೆ ಎಲ್ಲಿ ನೀವು ಸ್ಪಾಟ್ 3 ದಿನ ಆದರೂ ಬಂದಿಲ್ಲ. ದಯವಿಟ್ಟು ನೀವು ತತ್ಕ್ಷಣದಿಂದ ಬಂದು ನಮಗೆ ಸರ್ಕಾರಿ ಆದೇಶನ DC ಅವ್ರ ಹತ್ರ ಮಾತಾಡಿ ನಮಗೆ ಒಳಗೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಒಂದು ಇಂಪ್ಲಿಮೆಂಟ್ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ಹರೀಶ್ ಗೌಡ್ರು ಬರ್ತಾ ಇದ್ದಾರೆ, ನಮಗೆ ಅವ್ರ ಬೆಂಬಲ ಬೇಕೇ ಬೇಕು. ಎಲ್ಲ ವಿವೇಕಾನಂದ ಸರ್ MLC ಅವ್ರ ಸಪೋರ್ಟ್ ಇದ್ದಾರೆ. ಇಡೀ ಸರ್ಕಾರ ನಮ್ಮ ಬೆಂಬಲಕ್ಕಿದೆ. ಈ ಸಲ ಮಾತ್ರ ಮ್ಯಾನೇಜ್ಮೆಂಟ್ನ ಡಿಸಾಲ್ವ್ ಮಾಡಿಸ್ತೇ ಬಿಡಲ್ಲ ಸರ್. 76 ಜನನ 76 ಜನ ಇದ್ದಾರೆ. ಪ್ರೊಫೆಸರ್ಸು, ಅಸಿಸ್ಟೆಂಟ್ ಪ್ರೊಫೆಸರ್ಸು, ಅಸೋಸಿಯೇಟ್, ಟೆಕ್ನಿಕಲ್ ಸ್ಟಾಫು, ಆಫೀಸ್ ಸ್ಟಾಫು, ಗ್ರೂಪ್ ಡಿ, ಹೌಸ್ ಕೀಪಿಂಗ್ ಎಲ್ಲ ಸೇರಿ 76 ಜನ ಇದ್ದಾರೆ. ಒಂದೊಂದು ಕುಟುಂಬದಲ್ಲಿ 4 ಅಂದ್ರೆ 300-400 ಜನ ಬೀದಿಗೆ ತಂದಿದ್ದಾನೆ. ಸಾರ್ವಜನಿಕರ ಹಣ ಲೂಟಿ ಹೊಡಿತಾ ಇದ್ದಾನೆ. ಇಂಥವನಿಗೆ ಮಣೆ ಆಗ್ತಾ ಇದ್ದಾರೆ ಕೆಲವರು. ದಯವಿಟ್ಟು ನಾವು ಹೇಳ್ತಿದ್ದೀವಿ, ಇಲ್ಲೇನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಇದಕ್ಕೆ ಉದಯ್ ಶಂಕರ್ ಸೆಕ್ರೆಟರಿನೇ ಕಾರಣ ಆಗ್ತಾರೆ, ಇಡೀ ಆಡಳಿತ ಮಂಡಳಿ ಪ್ರಾಂಶುಪಾಲರು ಕಾರಣ ಆಗ್ತಾರೆ. ನಾವು ಹಿಂಗೆ ಆಯಿತು ಅಂದರೆ ದಯಾಮರಣಕ್ಕೂ ಅರ್ಜಿ ಹಾಕಬೇಕಾಗತ್ತೆ.